ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಖುಷಿ, ಏನಕ್ಕಂದರೆ ತುಂಬ ಬೇಗ ಎದ್ಬಿಟ್ಟಿದ್ದೀನಿ ಅಂತ. ಮುಖದಲ್ಲಿ ಸ್ಮೈಲ್ ನೋಡಿ. ಆಮೇಲೆ ಎದ್ದೇಟಿಗೆ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು, ಅದಾದಮೇಲೆ ನೆಕ್ಸ್ಟು ಅಮ್ಮ ಬರ್ತಾಯಿದ್ದೀನಿ ಅಂದರು, ಅವ್ರಿಗೆ ಕಾಫಿ ಕಾಯಿಸಿ, ಅದಾದಮೇಲೆ ನೆಕ್ಸ್ಟು ಹಂಗೆ ಒಂದು ಗ್ಲಾಸ್ ಹಾಲು ಎತ್ತಿಕೊಂಡೆ. ನೆಕ್ಸ್ಟು ನಾನು ಸ್ನಾನ ಮಾಡೋಕ್ಕೆ ನೀರು ಇಕ್ಬಿಟ್ಟು, ಅದಾದಮೇಲೆ ನೆಕ್ಸ್ಟು ಪಾತ್ರೆ ಇದ್ದೋ ತೊಳೆದ್ಬಿಟ್ಟು, ಅದಾದಮೇಲೆ ಜೋಡಿಯಲ್ಲಿ ನಮ್ಮ ಬಾಮೈದ ಕೊಡ್ಸಿದ್ದು ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಊರ ಕಡೆಗೆ ಹೊಂಟು ನಿಂತ್ಕೊಂಡೆ. ನೆಕ್ಸ್ಟು ಊರ ಕಡೆಗೆ ಬಂದಾದ್ಮೇಲೆ ನೆಕ್ಸ್ಟು ಮನೆಯಲ್ಲಿ ನನ್ನ ತಂಗಿ ನೂಡಲ್ಸ್ ಮಾಡಿದ್ವಿ, ಯಾವುದೋ ಚೈನೀಸ್ ನೂಡಲ್ಸ್ ಅಂತೇಳಿ. ಅದನ್ನು ತಿಂದು ಒಂದು ರೌಂಡ್ ತಲೆ ಸುತ್ತ ಬಂದ್ಬಿಡ್ತು ಅಂದ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಈಚೆಗೆ ಬಂದು ನಮ್ಮ ಮನೆ ಕಾಮಗಾರಿ ನೋಡ್ಕೊತದೆ ಎಷ್ಟಕ್ಕೆ ನಿಂತೈತೆ ಅಂತೇಳಿ ಒಂದು ರೌಂಡ್ ನೋಡ್ಕೊಂಡು, ಅದಾದಮೇಲೆ ನೆಕ್ಸ್ಟು ನಾನು ನಮ್ಮ ಬಾಮೈದ ಹೊಟ್ಟಿದ್ದು ಜಾತ್ರೆ ಬೀದಿ ಕಡೆಗೆ. ಜಾತ್ರೆ ಬೀದಿಗೆ ಹೋಗೋ ಇದು ಜೋಶೇ ಬೇರೆ. ಅದ್ರ ಜೊತೆಗೆ ಜಾತ್ರೆ ಬೀದಿಲಿದ್ದ ಜನ ನೋಡಿದರೆ ಇನ್ನೂ ತುಂಬ ಖುಷಿ ಆಗ್ತದೆ. ಹಂಗೆ ಜಾತ್ರೆ ಬೀದಿಲಿದ್ದಂಥ ಜಾಗಗಳು ನೋಡಿಕೊಂಡು, ಅದಾದಮೇಲೆ ನೆಕ್ಸ್ಟು ತೇರು ಎಳಿತಾಯಿದ್ರು, ಹಂಗೆ ತೇರಿಗೆ ಕೈ ಮುಕ್ಕೊಂಡು, ಅದಾದಮೇಲೆ ನೆಕ್ಸ್ಟು ಹಂಗೆ ಜಾತ್ರೆ ಬೀದಿಲಿರುವಂಥ ಜನಗಳೆಲ್ಲರೂ ಕೂಡ ತಣ್ಣಗಿರಲಿ ಅಂತೇಳಿ ಮಜ್ಜಿಗೆ ಕೊಡ್ತಾಯಿದ್ರು. ಮಜ್ಜಿಗೆ ಕುಡ್ಕೊಂಡು ಎಲ್ಲರ ಹಣೆಯಲ್ಲೂ ಕೂಡ ನಾಮ ಇದೆ, ನಮ್ಮ ಹಣೆಯಲ್ಲಿಲ್ಲ ಅಂತೇಳಿ ನಾವು ಕೂಡ ನಾಮ ಹಾಕ್ಸ್ಕೊಂಡು ನೆಕ್ಸ್ಟು ನಮ್ಮ ನಡೆ ಅಯ್ಯನ ಗುಡಿ ಕಡೆ ಅಂತೇಳಿ ನಾವು ಕೂಡ ಕೆಂಗಲ್ ಆಂಜನೇಯ ದೇವಸ್ಥಾನದ ಕಡೆಗೆ ಬಂದು, ಇಲ್ಲಿ ಬಂದು ನೋಡಿದ್ರೆ ದೇವಸ್ಥಾನದ ಬಾಗ್ಲು ಹಾಕ್ಬಿಟ್ಟಿದ್ರು. ಹೋಗಿದ್ದಂಥ ಟೈಮ್ ಸರಿ ಇರಲಿಲ್ಲ, ಏನು ಮಾಡೋಕ್ಕಾಗುತ್ತೆ ಅಂತೇಳಿ ನಾವು ಕೂಡ ರಿಟರ್ನ್ ಊರ ಕಡೆಗೆ ಬಂದಾದ್ಮೇಲೆ ನೆಕ್ಸ್ಟು ನಾನು ಮ್ಯಾಗಿ ಮಾಡಿಬಿಟ್ಟು ಮ್ಯಾಗಿನೇ ತಿನ್ಕೊಂಡು, ಅದಾದಮೇಲೆ ಮೇಲೆ ಕೂತ್ಕೊಂಡು ಒಂದಷ್ಟು ರೆಸ್ಟ್ ಮಾಡಿ, ಅದಾದಮೇಲೆ ನಮ್ಮ ಅಪ್ಪನ ಕರ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಬಂದೆ. ಬರ್ತಾನೆ ಎಗ್ ರೈಸ್ ಕಟ್ಟಿಸ್ಕೊಬಂದ್ವಿ, ಅದನ್ನೇ ಊಟ ಮಾಡಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗೋಣ. ಶುಭರಾತ್ರಿ.